ಪಶುಸಂಗೋಪನೆ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೋಲಾರ ಜಿಲ್ಲೆ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಹೇಳಿದರು. ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ ಪಶುಸಂಗೋಪನೆ ಇಲಾಖೆಗಳಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಅಧಿಕಾರಿಗಳ ಕುತಂತ್ರದಿಂದ ಭ್ರಷ್ಟಾಚಾರಿಗಳು ಬಚಾವಾಗುತ್ತಿದ್ದು, ಇದರ ವಿರುದ್ಧ ಡಿಸಿಸಿ ಬ್ಯಾಂಕಿನಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಲೆಕ್ಕ ಪರಿಶೋಧಕ ಅನಿಲ್ ಕುಮಾರ್ ಎಲ್ಲ ಲೆಕ್ಕಾಚಾರ ಸರಿಯಾಗಿದೆ ಎಂದು ಹೇಳುವುದರಿಂದ ಇದರ ವಿರುದ್ಧ ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಮಂಜುನಾಥ್, ಯುವ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್, ರಾಮಚಂದ್ರ ಜಿಲ್ಲಾಧ್ಯಕ್ಷ ಅಮರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ಮೊದಲಾದವರು ಇದ್ದರು. ಈ ಹೋರಾಟವನ್ನು ವಿಕಾಸದ ಮುತ್ತಿಗೆ ಅಂತ ಹೇಳ್ಬಿಟ್ಟಂತ ಪತ್ರಿಕೆಗಳಿಗೆ ಕೊಟ್ಟರೆ ಆ ವಿಕಾಸದ ಮುತ್ತಿಗೆಯನ್ನು ಹಾಕುವಂಥ ಸಂದರ್ಭದಲ್ಲಿ ನಾವೇ ಕಿತ್ತಾಡುವಂಥ ಸಮಯದಲ್ಲಿ ಒಂದು ಮನೆ ಇರ್ತಕ್ಕಂಥ ಎರಡು ಭಾಗ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸಂಘಟನೆಗಳು, ಪಕ್ಷಗಳು ಇನ್ನೊಂದನ್ನು ಒಡೆದು ಮುಖ ಬಿಡೋದ್ರಲ್ಲಿ ಎರಡೇ ಮಾತಿಲ್ಲ. ಆದ ಕಾರಣದಿಂದಾಗಿ ನನ್ನ ಒಂದು ಸಂಘಟನೆಯನ್ನು ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಾನು ಅಲಂಕರಿಸಿದ ಸಂದರ್ಭದಿಂದ ನಾನು ಈ ಒಂದು ಹೋರಾಟವನ್ನು ಪಶುವೈದ್ಯ ಇಲಾಖೆ, ಬಂಗಾರಪೇಟೆಯ ಡಿಸಿಸಿ ಬ್ಯಾಂಕಿನಲ್ಲಿರತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ವಿರುದ್ಧ, ಮುಳಬಾಗಿಲು ತಾಲೂಕಿನಲ್ಲಿ ಬೈಕೂರು ಮತ್ತು ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಸರ್ವೇಶ್ ಅವರ ವಿರುದ್ಧ, ಕೋಲಾರ ಜಿಲ್ಲೆಯ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪಶುವೈದ್ಯ ಇಲಾಖೆಯ ಗಂಗಾಧರ ಶ್ರೀರಾಮನ್ ಅವರ ವಿರುದ್ಧ, ಮಾಲೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರಾದ ಬೀಡಾರ್ ಅವರ ವಿರುದ್ಧ, ಮುಳಬಾಗಿಲು ತಾಲೂಕು ಅನುರಾಧ ಅವರ ವಿರುದ್ಧ, ಕೆಜಪ್ ತಾಲೂಕಿನ ರವಿಕುಮಾರ್ ಅವರ ವಿರುದ್ಧ ಇಂಥ ಅಧಿಕಾರಿಗಳ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅದನ್ನು ಮೊಟ್ಟ ಮೊದಲ ಇಲಾಖೆಯನ್ನು ಆಯ್ಕೆ ಮಾಡಿ ನನ್ನ ಬೇಡಿಕೆಗಳು 5 ಬೇಡಿಕೆಗಳು ದಯವಿಟ್ಟು ಪ್ಲೀಸ್ ಕೇಳಿ, ಇದನ್ನು ದಯವಿಟ್ಟು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿ. 5 ಬೇಡಿಕೆಗಳನ್ನು ಸಂಬಂಧಪಟ್ಟಂತಹ ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೇನೆ. ಆದರೆ ಈ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯನ್ನು ಕಾಪಾಡಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲ ಸುಮ್ಮನೆ ಕಾಲಹರಣ ಮಾಡಿ ಮಾಸಿಕ ಸಂಭಾವನೆಗಳನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಎಷ್ಟು ಮನವಿಗಳು ಕೊಟ್ಟರು ಸಾಲದ ಕೊಟ್ಟು ಸುಮಾರು 30 ಮನವಿಗಳು ಕೊಟ್ಟಿದೆ. ಸುಮಾರು ಲೆಕ್ಕನೇ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, 10 ಇಂಥ ಮನವಿಗಳನ್ನು ಸುಮಾರು ಪುರಸ್ಕರಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ಇದುವರೆಗೆ ಯಾವುದೇ ರೀತಿಯ ಪ್ರತ್ಯುತ್ತರ ಇಲ್ಲ. ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ಬೋದಾಗಿತ್ತು, ನನ್ನ ವಿಳಾಸಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ಬೋದಾಗಿತ್ತು, ಆದರೂ ಮಾಡಿಲ್ಲ. ಆದರೆ ಈ ಒಂದು ಕೊನೆಯ ಒಂದು ಹೋರಾಟ ಮತ್ತು ಕೊನೆಯ ಒಂದು ಮನವಿಯನ್ನು ಸಂಬಂಧಪಟ್ಟಂಥ ಅಕ್ರಮ ಭಾಷೆಗಳನ್ನು ನೀಡಿ ಅವರು ನನ್ನ ಮನವಿಯನ್ನು ಪುರಸ್ಕರಿಸಿ ಕೆಲವೇ ದಿನಗಳಲ್ಲಿ ನಾನು ವಿರುದ್ಧ ಅಧಿಕಾರಿಗಳ ವಿರುದ್ಧ ನಾನು ಸೂಕ್ತ ಕಾನೂನನ್ನು ಕೈಗೊಳ್ಳುತ್ತೇನೆ ಎನ್ನುವಂಥ ಭರವಸೆಯ ಹಿಂಬರಹವನ್ನು ಕೊಟ್ಟರೆ ಮಾತ್ರ ನಾನು ನಮ್ಮ ಹೋರಾಟವನ್ನು ಕೈಗೊಳ್ತೀನಿ. ಇಲ್ಲ ಅಂತಂದರೆ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆಯನ್ನು ಅನಿರ್ದಿಷ್ಟಾವಧಿಯ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಆದರೆ ಯಾಕೆ ಈ ಜಿಲ್ಲಾಧಿಕಾರಿಗಳಾಗಲಿ, ಈ ಪದ್ಮಾ ಬಸಂತ ಸಿಇಒ ಆಗಲಿ, ಇವರು ಯಾವ ಒಂದು ಕಾಯ್ದೆಯಲ್ಲಿ ಸರ್ಕಾರಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಗೊತ್ತಿಲ್ಲ. ಆದರೆ ನಮ್ಮ ಮನೆಯವರ ಈ ಅಧಿಕಾರಿಗಳು ಹಗರಣಕೋರ ಅಧಿಕಾರಿಗಳನ್ನು ಮರೆಮಾಚಲಿಕ್ಕೆ ಇವರು ಇದುವರೆಗೂ ಯಾವುದೇ ರೀತಿಯ ಅಧಿಕಾರಿಗಳಿಂದ ಸೂಕ್ತ ಕಾನೂನು ತಗೊಳ್ಬೇಕು. ಮೊಟ್ಟ ಮೊದಲ ಒಂದನೇ ಇಲಾಖೆ ಅಂತಂದ್ರೆ ಪಶುವೈದ್ಯ ಇಲಾಖೆ. ಪಶುವೈದ್ಯ ಇಲಾಖೆಯಲ್ಲಿ ಒಂದು ಮಾಲೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವೀಣಾರವರು ಸುಮಾರು 50 ಕಾರ್ಯನಿರ್ವಹಣೆಗಳನ್ನು ಮಾಡಿದ್ದಾರೆ. ಇದೇ ಸಹಕಾರ ನಗರದಲ್ಲಿ ಕೋಲಾರ ತಾಲೂಕಿನ ಜಿಲ್ಲೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಹಕಾರ ನಗರದಲ್ಲಿ 50 ಕಾರ್ಯನಿರ್ವಹಿಸುತ್ತದೆ. ಆಹಾಕಾರವಾದಂಥ ಬಂಗಲೆ ಇದೆ. ಇವರ ಪತಿಯಾದಂತಹ ವಿಜಯೇಂದ್ರ ಪಾಟೀಲ್ ಅವರು ಅವರೇ ಸಂದರ್ಭಗಳನ್ನು ಮಾತಾಡಿದ್ದಾರೆ.
ಬಿಸಿ ಮೋರ್ ದೆನ್ ಕ್ಲೋಸ್ ಬಿಸಿ ಮಾಡಿದ್ದಾರೆ. ಜೊತೆಗೆ ವಿಜಯಾನಂದ ಎನ್ನುವಂಥವರು ಈಗಾಗಲೇ ಸೇವೆಯಿಂದ ಅಮಾನತು ಮಾಡಿದ್ದಾರೆ ಸರ್. ಈಗ ನೀವು ಫೋಟೋಸ್ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ. ಸೇವೆಯಿಂದ ಅಮಾನತು ಮಾಲೂರು ತಾಲೂಕಿನಲ್ಲಿ ಪಶುವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ವಿಜಯಾನಂದ ಅವರು ಮಾಡಿರ್ತಕ್ಕಂಥ ಲಕ್ಷಾಂತರ ರೂಪಾಯಿಗಳ ಹಗರಣಗಳಿಂದ ಸರ್ಕಾರ ತನ್ನ ಅಮಾನತು ಮಾಡಿಸಿದ್ದಾರೆ. ಆದರೂ ವೀಣಾರವರು ಯಾವ ಒಂದು ಆಧಾರದ ಮೇಲೆ, ಯಾವ ಸರ್ಕಾರದ ನೀತಿ ನಿಯಮಗಳ ಮೇಲೆ ಅದನ್ನು ಈಗ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಈಗ ಕೆಲಸಕ್ಕೆ ಇಟ್ಕೊಂಡ್ರೆ ನೀವು ವಾಟ್ಸಪ್ ಮಾಡಿ, ದಯವಿಟ್ಟು ಅದನ್ನು ಪತ್ರಿಕೆಗಳನ್ನು ಪ್ರಕಟಣೆ ಮಾಡಿ, ವಿಡಿಯೋಗಳನ್ನು ಪ್ರಕಟಣೆ ಮಾಡಿ, ಯೂಟ್ಯೂಬ್ಗಳಲ್ಲಿ ಅವರು ಈ ಥರ ಇದು ಮಾಡಿದ್ದಾರೆ. ಯಾವ ಕಾಯ್ದೆ ಮೇಲೆ ವೀಣಾರವರು ತಗೊಂಡಿದ್ದಾರೆ, ವಿಜಯಾನಂದ ಅವರು ಯಾವ ಕಾಯ್ದೆಯನ್ನು ತಗೊಂಡಿದ್ದಾರೆ. ಸ್ನೇಹರವರು ಸಂಬಂಧಪಟ್ಟಂಥ ಸ್ನೇಹರವರು ಅವರು ಸಹ ಅನೇಕ SC DSP ಯೋಜನೆಗಳನ್ನು ಅನುದಾನಗಳನ್ನು ಗಮನಿಸಿದ್ದಾರೆ. ಮಂಜುನಾಥ ರೆಡ್ಡಿ ಶ್ರೀನಿವಾಸಪುರ ತಾಲೂಕಿನ ಮಂಜುನಾಥ ರೆಡ್ಡಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಥ ನಮ್ಮ ಗಂಗಾ ತುಳಸಿರಾಮಯ್ಯ ಉಪನಿರ್ದೇಶಕರು, ಜಿಲ್ಲೆಯ ಉಪನಿರ್ದೇಶಕರಾದಂಥವರು ಗಂಗಾ ತುಳಸಿರಾಮಯ್ಯನವರು ಒಂದಲ್ಲ ಎರಡಲ್ಲ ಮೂರಲ್ಲ 1 ಕೋಟಿ ಅಲ್ಲ 2 ಕೋಟಿ ಅಲ್ಲ ಸುಮಾರು 5-6 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕಬಳಿಸಿರ್ತಕ್ಕಂಥವರು. ಅವರ ವಿರುದ್ಧವಾಗಿ ಗೋಶಾಲೆ 1,64,45,00,000 ರೂಪಾಯಿಗಳ 46,000 ರೂಪಾಯಿಗಳನ್ನು ಕಬಳಿಸಿದ್ದಾರೆ. ಜೊತೆಗೆ ಅವರ ಹುಟ್ಟೂರಾದ ಮುಳುಬಾಗಿ ತಾಲೂಕಿನಲ್ಲಿ ಈಗ ಪೌಲ್ಟ್ರಿ ಹೊರಗಡೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು ಅಲ್ಲಿ ಖಾಲಿ ನಿವೇಶನವಿದೆ. ಜೊತೆಗೆ ಆಹಾಕಾರವಾದಂಥ ಬಂಗಲೆಗಳಿದೆ. ಇಷ್ಟು ಇದ್ರೂ ಕೂಡ ಇವರಿಗೆ ಬರ್ತಕ್ಕಂಥ ಮಾಸಿಕ ಸಂಭಾವನೆಗಳೆಷ್ಟು, ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ತಕ್ಕಂಥ ವೆಚ್ಚಗಳೆಷ್ಟು, ಇವರ ಸಾಂಸಾರಿಕ ಜೀವನಕ್ಕಾಗಿರ್ತಕ್ಕಂಥ ವೆಚ್ಚಗಳೆಷ್ಟು, ಇವರು ಸ್ವಯಂ ಪ್ರೇರಿತವಾದಂಥ ಖರ್ಚು ಮಾಡಿರ್ತಕ್ಕಂಥ ವೆಚ್ಚಗಳೆಷ್ಟು, ಇಷ್ಟೆಲ್ಲ ಸೌಕರ್ಯಗಳಾದರೂ ಇವರಿಗೆ ಉಳಿಕೆಯಾದಂತಹ ಸಂಭಾವನೆಯಲ್ಲಿ ಇಷ್ಟೊಂದು ಆಕಾರವಾದಂಥ ಬಂಗಲೆಗಳು ನಿರ್ಮಾಣ ಮಾಡಬಹುದೇ, ಜೊತೆಗೆ ಪೋಲ್ಟ್ರಿ ಫಾರ್ಮ್ ನಿರ್ಮಾಣ ಮಾಡಬಹುದೇ, ಖಾಲಿ ನಿವೇಶನಗಳನ್ನು ಖರೀದಿ ಮಾಡಬಹುದೇ ಎಂಬ ಪ್ರಶ್ನೆ ನಮ್ಮ ಮುಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಲಜ್ಜೆಗಟ್ಟ ಅಧಿಕಾರಿಯಾದಂತಹ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಯಾವ ರೀತಿ ಇದ್ದಾರೆ. ನಾನು ಅವ್ರಿಗೆ ಜಿಲ್ಲಾಧಿಕಾರಿ ಧಿಕ್ಕಾರನೇ ಇರ್ತೇನೆ, ಅಕ್ರಮ ಧಿಕ್ಕಾರ ಹೇಳ್ತೀನಿ, ಪದ್ಮ ವಸಂತ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಪಶುವೈದ್ಯ ಇಲಾಖೆಗಳು ಧಿಕ್ಕಾರ ಇಲಾಖೆ ಇದ್ದಾರೆ. ಆ NS ಬಾಲಚಂದ್ರ ಅಂತ ಹೇಳಿದ್ರು, NS ಬಾಲಚಂದ್ರ ನನಗೆ ಕೇಳ್ತಾರೆ ಸರ್, ಅವರು ಏನು ಕೇಳ್ತಾರೆ ಸರ್, ನೀವು ಹೇಳಿಕೆ ಕೊಟ್ಟು ಬಂದಿದ್ದೀರ, ಇಂಥ ಅಧಿಕಾರಿಗಳು ಮಾಡ್ತಕ್ಕಂಥ ಹಗರಣಗಳನ್ನು ನೀವು ಹೋರಾಟ ಮಾಡಿದ್ರೆ, ಹೋರಾಟದ ಮೂಲಕ ನಿಮ್ಮ ಮನವಿಯನ್ನು ಕೂರಿಸಿರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳು ನನ್ನನ್ನು ವಿಚಾರಣೆಗೆ ಎಂದು ಕಳಿಸಿದ್ದಾರೆ. ನೀವು ವಿಚಾರಣೆ ಸಮಯದಲ್ಲಿ ನೀವು ನಾನು ಹೇಳಿದ ರೀತಿಯಲ್ಲಿ ನೀನು ಹೇಳಿಕೆಗಳು ತಲಾ ಒಂದೊಂದು ತಾಲೂಕಿಗೆ 5 ತಾಲೂಕಿಗೆ ಏನು ಕೇಳಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನು ಆ ಹಣವನ್ನು ನಾನು ಅವ್ರ ಕಡೆಗೆ ಕೂರಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಕೇಳಿದ್ರು. ನೋಡಿ ಸರ್, ನಾನು ಕೇಳ್ತಕ್ಕಂಥ ಹಣವಲ್ಲ, ಈ ಹಗರಣ ಮಾಡತಕ್ಕಂಥ ಅಧಿಕಾರಿಗಳನ್ನು ಅಮಾನತು ಮಾಡಿ ಅದೇ ನನಗೆ ಹಣ ಅಂತ ಹೇಳಿದ್ದೀನಿ. ರಿಯಲ್ ಫ್ಯಾಕ್ಟ್ಸ್, ಇಟ್ ಇಸ್ ರಿಯಲ್ ಫ್ಯಾಕ್ಟ್. ಈ ರೀತಿಯಾಗಿ ಕೇಳ್ತಂದ್ರೆ NS ಬಾಲಚಂದ್ರ ವಿರುದ್ಧ ಸಹ ನಾನು ವಿಕಾಸವಾದ ಮುತ್ತಿಗೆ ಅನ್ನೋದು ಇಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಟ್ಟು ಆ ಮನವಿಯನ್ನು ಪುರಸ್ಕರಿಸತಕ್ಕಂಥ ಜಿಲ್ಲಾಧಿಕಾರಿಗಳು ಈ ಒಂದು ಹಗರಣಕೋರರ ವಿರುದ್ಧ ಯಾವುದೇ ರೀತಿಯ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತಿರುವ ಸಂದರ್ಭದಲ್ಲಿ ನಾನು ಗೌರವಾನ್ವಿತ ಲೋಕಾಯುಕ್ತರು ಜೊತೆಗೆ ಗೌರವಾನ್ವಿತ ಸರ್ಕಾರದ ಕಾರ್ಯದರ್ಶಿಗಳಾದಂಥವರ ವಿಕಾಸಸೌಧದಿಂದ ನಾನು ಉದಾಕಾರವಾದಂಥ ಭಾರಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ಜೊತೆಗೆ ಇದೇ ಬಂಗಾರಪೇಟೆ DCC ಬ್ಯಾಂಕಲ್ಲಿ 1 ಕೋಟಿ ರೂಪಾಯಿಗಳ ಹಗರಣಗಳಾಗಿದೆ, ಸಹಾಯಧನಗಳನ್ನು ಮುಂದ್ಬಿಟ್ಟಿದ್ದಾರೆ. ಬ್ಯಾಂಕ್ ಗೋವಿಂದ ತಿಂದಿದ್ದಾರೆ. ಈಗ ಸಂಬಂಧಪಟ್ಟಂತ ಇಲ್ಲಿ ಕಾರ್ಯನಿರ್ವಹಿಸಿದ ಅನಿಲ್ ಕುಮಾರ್ ಅಂತಿದ್ರು, ಅನಿಲ್ ಕುಮಾರ್ ಅವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನ ಹಗರಣಗಳನ್ನು ಮಾಡಿ ಅದು ಎಲ್ಲವನ್ನು ನುಂಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಮಾಡಿರ್ತಕ್ಕಂಥ ಆ ಹಗರಣಗಳನ್ನು ಮರೆಮಾಚಲಿಕ್ಕೆ ವಿನೋದ್ ಎಂಬುವರನ್ನ ಇಲ್ಲಿ ನೇಮಕ ಮಾಡಿದ್ರು. ಆ ವಿನೋದ್ ಅವರು ಪಾಪ ಏನೋ ಮಾಡಲಿಕ್ಕೆ ದಿಕ್ಕು ತೋಚದೆ ಕೊನೆಯ ಗಳಿಗೆಯಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಹ ರೈತಾಂಗವರ್ಗರಿಗೂ ವಂಚನೆ ಮಾಡಿದ್ರು. ನಾವು ಕೊಟ್ಟಿರ್ತಕ್ಕಂಥ 10 ಕಡತಗಳು ಕೊಟ್ಟಿದ್ವಿ, 10 ಕಡತಗಳು 1 ಕೋಟಿ ರೂಪಾಯಿಗಳ ಸಾಲ. ಇದುವರೆಗೆ ಯಾವುದೇ ರೀತಿ ಸಾಲವಿಲ್ಲ. NOC ಕೊಟ್ಟಿದ್ದಾರೆ, ಲೋನ್ ಫಾರ್ಮ್ ಸಿಗ್ನೇಚರ್ಸ್ ತಗೊಂಡಿದ್ದಾರೆ, ಮಾರ್ಗೇಜ್ ಮಾಡಬೇಕು, ಲೀಗಲ್ ಒಪಿನಿಯನ್ ಇದೆ, ಎಲ್ಲ ಇದ್ರು, ಎಲ್ಲ ದಾಖಲಾತಿದ್ರು. ಯಾರು ಗೋವಿಂದಗೌಡರಾಗಲಿ ಸಂಬಂಧಪಟ್ಟಂತ ಚಂದ್ರಶೇಖರ್ ಬಂದಂತ ಮೊದಲು ಚಂದ್ರಶೇಖರ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೆಯ ಮೌಲ್ಯ ಎಷ್ಟು, ಈಗ ಅವರು ಕಟ್ಟಿರ್ತಕ್ಕಂಥ ಮನೆಯ ಮೌಲ್ಯ ಎಷ್ಟು, ದಯವಿಟ್ಟು ಸಂಬಂಧಪಟ್ಟಂತ ಪತ್ರಿಕಾ ಮಾಧ್ಯಮದವರು ತನಿಖೆ ಮಾಡ್ಬೋದು, ರೈಟ್ಸ್ ಇದೆ, ಜೊತೆಗೆ ಲೋಕಾಯುಕ್ತ ತನಿಖೆ ಮಾಡಿ. ಬಂಗಾರಪೇಟೆ DCC ಬ್ಯಾಂಕ್ನಲ್ಲಿ ಎಷ್ಟು ಕೋಟಿ ರೂಪಾಯಿ ಹಗರಣಗಳಾಗಿದೆ, ಆ ಸಹಾಯಧನಗಳು ಎಷ್ಟು ವಂಚನೆ ಆಗಿದೆ, ಅರ್ಹ ಫಲಾನುಭವಿಸತಕ್ಕಂಥ ಸಾಲ ಸಿಕ್ಕಿದೆಯಾ ಇಲ್ವಾ, ಮತ್ತು ಸಾಲ ವಸೂಲಾತಿಯ ಸಮಯದಲ್ಲಿ ಯಾವ ಖಾತೆಗೆ ರೆಮಿಟೆನ್ಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇದುವರೆಗೂ ಯಾರು ತನಿಖೆ ಮಾಡಿದ್ದಾರೆ. ಆದರೆ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಎಲ್ಲ ದಾಖಲೆಗಳು ಇಟ್ಸ್ ಓಕೆ. ಕಾರಣ ಅಂತಂದರೆ
ಹಣದಿಂದ ಅವರು ಶೇಕಡಾವಾರು ಲೆಕ್ಕ ಪರಿಶೋಧಕರಿಗೆ ಶೇಕಡಾವಾರು ಹಣವನ್ನು ಕೊಟ್ಟು ಲೆಕ್ಕ ಪರಿಶೋಧನೆ ಸಮಯದಲ್ಲಿ ಎಲ್ಲ ಸರಿ ಇದೆ ಎನ್ನುವಂಥ ರೀತಿಯಲ್ಲಿ ದಾಖಲೆಗಳನ್ನು ಸಾಬೀತುಪಡಿಸುತ್ತಾರೆ. ಇಂಥವರ ವಿರುದ್ಧ ಮುಳಬಾಗಿಲು ತಾಲೂಕಿನ ಬೈರ್ಕೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಭವಾನಿಯವರು ಮಾಡಿರ್ತಕ್ಕಂಥ ಲಕ್ಷಾಂತರ ರೂಪಾಯಿಗಳ ವಂಚನೆಯವರ ವಿರುದ್ಧ 5 ಬೇಡಿಕೆಗಳನ್ನಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗದಕ್ಕೆ ಮೊದಲೇ ನಾನು ಹೋರಾಟವನ್ನು ಮಾಡುತ್ತೇನೆ. ಒಂದು ವೇಳೆ ಚುನಾವಣೆಯ ಸಂದರ್ಭಕ್ಕೆ ಏನಾದರೂ ನೀತಿ ಸಂಹಿತೆ ಏನಾದರೂ ಜಾರಿ ಆಯಿತು ಅಂದರೆ ನಾನು ನನ್ನ ಹೋರಾಟವನ್ನು ಒಂದು ಲಘುವಾದ ಹೋರಾಟವನ್ನು ಮಾಡ್ತೇನೆ. ಆದರೆ ಹೋರಾಟವನ್ನು ಯಾವುದೇ ಕಾರಣಕ್ಕೆ ನಿಲ್ಲುವಂಥ ಪ್ರಸಂಗವಿಲ್ಲದಿತ್ತು. ಈ ಪಶುವೈದ್ಯ ಇಲಾಖಾಧಿಕಾರಿಗಳ ವಿರುದ್ಧ, ಬಂಗಾರಪೇಟೆ DCC ಬ್ಯಾಂಕ್ನವರ ವಿರುದ್ಧ, ಜೊತೆಗೆ ಮುಳಬಾಗಿಲು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಮತ್ತು ಸರ್ವೇಶ್ವರ ವಿರುದ್ಧ ಸರ್ವನಾಶ ಮಾಡುವುದು, ಮುಳಬಾಗಿಲು ತಾಲೂಕಿನಲ್ಲೇ ಸರ್ವನಾಶ ಮಾಡಿರ್ತಕ್ಕಂಥ ಸರ್ವೇಶ್ ಅವರು ಮಾತೃ ಇಲಾಖೆ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಆದರೂ ಕೂಡ ಅವರನ್ನು ಕಬಳಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಕಬಳಿಸಲಿಕ್ಕೆ ಅವರು ಮುಳಬಾಗಿಲು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂಥವರ ವಿರುದ್ಧ ಕೂಡ ನನ್ನ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಪತ್ರಿಕೆಗಳಿಗೆ ನೀಡಿ ನನ್ನ ಹೋರಾಟವನ್ನು ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಹೋರಾಟಕ್ಕೆ ಆಗಿರ್ತಕ್ಕಂಥ ನಮ್ಮ ರಾಜ್ಯ ಯುವ ಘಟಕ